ಏನಿದು? ಗಡಿಯಾರ. ಕಳಸಿ ಪಾಲಿತ ಮೇಡ್ ಇನ್ ದುಬೈ. ಓಡುತ್ತಾ? ಬಹಳ ಚೆನ್ನಾಗಿ ಓಡುತ್ತೆ. ವೆರಿ ಗುಡ್. ಏನ್ ಓಡ್ತಾನೆ ಇಲ್ಲ? ಮದ್ವೆ ಆದ್ರೆ ಸಾಯೋದಾದ್ರೆ ಇವನ್ ಜೊತೆನೆ ಸಾಯ್ಬೇಕು, ಇದ್ರು ಇವನ್ ಜೊತೆನೆ ಇರ್ಬೇಕು. ಇವ್ನ್ ನನ್ಗೋಸ್ಕರ ಎಲ್ಲಾ ಮಾಡಿಯಾನೆ, ನಾನ್ ಇವನ್ಗೋಸ್ಕರ ಎಲ್ಲಾ ಮಾಡ್ಬೇಕು. ಅವನವನ ತಾಯಿ ನೀನ್ ಸಾಯಕ್ ಹೋಗ್ಬಿಡ್ತು ಗೋವಾ. ಅವನವನ್ ನಿಮ್ಮಂತಾರ ವಿಡಿಯೋ ನೋಡಿ ಅವನವನ್ ನಾವ ಸಾಯ್ತವಿ. ಯಾಕೆ ಬೇಜಾರಲ್ಲಿದೆಯಾ? ಕಾಲೇಜಲ್ಲಿ ಒಂದ್ ಹುಡುಗಿ ಕಿಸ್ ಕೊಟ್ಲು. ಟೀಚರಿಗೆ ಕಂಪ್ಲೇಂಟ್ ಮಾಡ್ಬೇಕಿತ್ತು. ಕೊಟ್ಟಿದ್ದೆ ಟೀಚರು. ಸರ್, ನಿಮ್ ಹೆಸರೇನು? ಪ್ರಮೋದ್ ಅಂತ. ನಿಮ್ಗೊಂದ್ ಪ್ರಶ್ನೆ ಇದೆ. ಕೇಳಿ. ನಿಮ್ಗೆ ಲವರ್ ಯಾರಾದ್ರೂ ಇದಾರಾ ಸರ್? ಇದ್ರು, ಇವಾಗ ಬಿಟ್ಟೋಗ್ಬಿಟ್ರು. ಅಂದ್ರೆ ಬ್ರೇಕಪ್ ಆಯ್ತಾ? ನಿಮ್ ಹುಡುಗಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಪ್ರೀತಿ ಇಲ್ಲ ಅಂದಿದ್ರೆ ಮೊದ್ಲೇ ನನ್ ಜೊತೆ ಹೇಳ್ಬೋದಾಗಿತ್ತು. ಅದನ್ ಬಿಟ್ಟು ನನ್ನ ಹೆಂಡತಿ ಮಕ್ಳಿಗೆ ಹೇಳುವಂತ ಅವಶ್ಯಕತೆ ಏನಿತ್ತು? ಸೋನು, ನೀನು ಇಷ್ಟಕ್ಕೊಂದು ಒಟ್ಟ ಅಂತೀಯಲ್ಲ, ನಾನೊಂದ್ ಪದ ಹೇಳ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಪದ? ಆಯ್ತು, ನನ್ ಕೈಯಲ್ಲಿ ಆಗದೆ ಇರೋದು ಯಾವ್ದು ಇಲ್ಲ. ಸರಿನಾ? ಗುಡ್ಡದ ಮ್ಯಾಗ್ಲದ ರಂಗ. ಗುಡದ್ ಮ್ಯಾಗ್ಲಗಿ ಲಂಗ ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ನಮ್ ದೇಶದಲ್ಲಿ ಡೇಂಜರಸ್ ಸಿಟಿ ಯಾವುದು? ಡೇಂಜರಸ್ ಸಿಟಿ ಬೆಂಗಳೂರು. ಅದಲ್ಲ. ಮುಂಬೈ. ಅದು ಅಲ್ಲ. ಮತ್ತೆ ಇನ್ಯಾವುದು? ಎಲೆಕ್ಟ್ರಿಕ್ ಸಿಟಿ. ಸರಿ, ನಾನೊಂದ್ ಕ್ವಶನ್ ಕೇಳ್ತೀನಿ. ಕೇಳು. ಐ ಎಮ್ ಎ ಬಿಗ್ ಮೆಂಟಲ್, ಅದನ್ನ ಕನ್ನಡದಲ್ಲಿ ಹೇಳು. ನಾನ್ ದೊಡ್ಡ ಲೂಸು. ಒಪ್ಕೊಂಡಲ್ಲ. ಸುಪ್ರೀತ್, ಮದ್ವೆ ಆದ್ಮೇಲೂ ನೀ ನನ್ನ ಇಷ್ಟೇ ಪ್ರೀತಿ ಮಾಡ್ತೀಯಾ? ಲೇ ಉಚ್ಚಿ, ಇದ್ರಲ್ಲೆಂತ ಡೌಟೇ ನಿಂಗೆ? ಇಷ್ಟೇ ಪ್ರೀತಿ ಮಾಡ್ತೀನಿ ಕಣೆ. ಹೌದು, ನಿನ್ ಮದ್ವೆ ಯಾವಾಗ? ಬರೀ ಇಂತದೆಯ. ಏ ಸಂಜು, ಇದು ಲಾಕ್ ಓಪನ್ ಮಾಡು, ನಾನು ಫೋನ್ ಮಾಡ್ಬೇಕು. ನೀನ್ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಬರ್ಡೇ. ನನ್ನ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಅವಳ್ದೇ ಕೇಳ್ತಿದ್ಯಾ? ಹೇಳಿ. January 1st ಓಪನ್ ಆಗ್ತಿಲ್ವಲ್ಲೇ? ನನ್ ಬರ್ಡೇ. ನಿನ್ ಬರ್ಡೇನಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಅವತ್ ಗುರು ಇವಳು ಬರ್ಡೇ ಯಾವಾಗ ಗುರು? ಗೊತ್ತಿಲ್ಲ ಅಲ್ಲ ನನ್ ಬರ್ಡೇ? ಯಾರು ಹೇಳಿದ್ದು ಗೊತ್ತಿಲ್ಲ ಅಂತ? ನನ್ ಗೊತ್ತು, ನಿನ್ ಬರ್ಡೇ ನನ್ಗೆ ಗೊತ್ತು. ಇವಾಗ ಲಾಕ್ ಓಪನ್ ಮಾಡಿಲ್ಲ ಅಂದ್ರೆ ನಿನ್ನ ಲಾಕ್ ಮಾಡ್ತೀನಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ಏಯ್ ನಿನ್ ಫೋನ್ ಏನ್ ಕೇಳ್ದೆ ಲಾಕ್ ಓಪನ್ ಮಾಡು ಅಂತ? ನನ್ ಫೋನ್ ಹುಡ್ಕಕ್ ತಾನೆ, ನನ್ ಫೋನ್ ಮಾಡ್ಬೇಕಿದ್. ಈಗ ನೆನಪಾಗೋಯ್ತು, ಕಾರಲ್ಲಿ ಬಿಟ್ಟು ಬಂದಿದ್ದೀನಲ್ಲ, ಅಲ್ಲೇ ಇದೆ. ನನ್ ಬೇಡ ತಗೋ ನಿನ್ ಫೋನ್, ನೀವು ಹುಷಾರಾಗಿ ಹಿಡ್ಕೊ. ಕೊಟ್ಬೇಡ ಯಾರಿಗೂ, ಆಯ್ತಾ? ಕೊಟ್ಟಿ ಈಗ ಹಾಳು ಮಾಡ್ತೀಯ. ನೀರೇ ಹಿಡ್ಕೊ. ನೀವ್ ಹುಡ್ಗೋರು ಎಂತವ್ರಲ್ಲ? ಎಂತವ್ರು? ನೀವೇ ಬೇಡ ಅಂತ ಬಿಟ್ಟು ಹೋದೋಳ್ ಬರ್ಡೇನೆಲ್ಲ ನೆನ್ಪಿಟ್ಕೊಂಡಿದೀರಾ, ನೀವೇ ಇಲ್ಲ ಅಂತ ಬಂದಿದೀವಿ, ನಮ್ ಬರ್ಡೇನೆ ನೆನ್ಪಿಲ್ಲ. ಹೌದಾ? ಬ್ರೇಕಪ್. ಓಕೆ ಪುಟ್ಟಿ, ಬಾಯ್. ಬರ್ಲಾ? ಏನಾದ್ರೂ ಕೊಡ್ಲಾ? ಒಂದ್ಸಲ ಕೇಳ್ತೀನಿ, ಬೇಡ ಅಂದ್ರೆ ಇಟ್ಕೋತೀನಿ. ನನ್ನ ಹತ್ರನೂ ಖರ್ಚಿಗಿಲ್ಲ. ತಗೋ ಪುಟ್ಟಿ. ಬೇಡ ಅಂಕಲ್, ಬೇಡ. ನಂಗೂ ಹೆಂಗೂ ಖರ್ಚಿಗಿರ್ಲಿಲ್ಲ. ಸರಿ ಪುಟ್ಟಿ, ಬರ್ಲಾ? ಈಸ್ಕೋಬೇಕಿತ್ತು. ₹100 ಇಸ್ಕೋಬೇಕಿತ್ತು. ₹100 ಇಸ್ಕೋಬೇಕಿತ್ತು. ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಇರ್ಲಿ, ತಿಳ್ಕೊಳ್ಳು. ಕುಯ್ದ್ ಬಿಡ್ತೀನಿ.
ರೀ ನಮ್ ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡ್ ಏನ್ ಹುಡುಕ್ಯಾಡತ್ತೀರಿ ಅದ್ರಾಗ ಅಂತದ ಇದ್ರಾಗ ಎಕ್ಸ್ಪೈರಿ ಡೇಟ್ ಎಲ್ಲೈತ್ ನೋಡತ್ತೇನ. ಯಾಕೋ ದೋಸ್ತ್ ಎಕ್ಸಾಮ್ ಹೆಂಗಾತೆ? ಚಲೋ ಆಗೈತ್ ಬಿಡು, ಆದ್ರ ಅದ ಅಲ್ಲ ಪ್ರಾಬ್ಲಮ್ ನಮ್ದು. ಮತ್ತೆ ಎದಕ್ ಪ್ರಾಬ್ಲಮ್ ಇದೆ? ಆ ರಿಜಿಸ್ಟರ್ ನಂಬರ್ ಬರೆಯೋ ಜಾಗದಾಗ ನಮ್ ಹುಡುಗಿ ಫೋನ್ ನಂಬರ್ ಬರ್ದು ಬಂದ್ಬಿಟ್ಟಿನು. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನೀನು? ಓ ಇದ್ಯಾವ್ದಪ್ಪ ಬಾಂಬು? ಇರು ಒಂದ್ ನಿಮಿಷ. ಓ ಸಖದಾಗೈತೆ. ನಿನ್ನೆ ಒಂದ್ ಹುಡುಗಿ ಗರ್ಲ್ ಫ್ರೆಂಡ್ ಆಗ್ಯಾಳ. ಇವತ್ ತಾಲಿ ಹಾಕಿ 1,000 ರೂಪಾಯಿ ಬೇಕಂತ. ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು. ನಿಂಗೆ ಎಂತ ಹುಡುಗ ಬೇಕು? ನನ್ಗೆ ಕೋಟ್ಯಾಧೀಶ್ವರ ಬೇಕು. ಅಕಸ್ಮಾತ್ ಕೋಟ್ಯಾಧೀಶ್ವರ ಸಿಕ್ಕಿಲ್ಲ ಅಂದ್ರೆ? ತಿಂಗಳಿಗೆ 50 ಲಕ್ಷ ಬರೋನಿದ್ರು ಸಾಕು. 50 ಲಕ್ಷದ್ದು ಸಿಕ್ಕಿಲ್ಲ ಅಂದ್ರೆ? ಒಂದು 10 ಲಕ್ಷ ಬರೋದಿದ್ರು ಸಾಕು. 10 ಲಕ್ಷದವರು ಸಿಕ್ಕಿಲ್ಲ ಅಂದ್ರೆ? 1 ಲಕ್ಷ ಬಂದ್ರು ಸಾಕು. ಅಕ್ಕ 50 ರೂಪಾಯಿ ಬಂದಾಗ ನನ್ನನ್ನೇ ಎದ್ದೇಳ್ಸಿ. ಇದೇನ್ ನಮ್ಮ ಮಾರಿಯ ಇದ್ದಂಗ ಅವಳೆ. ಇರು ಫೋನ್ ಮಾಡ್ತೀನಿ. ಹಲೋ, ಹೇಳಿ ಪ್ರಭಕ್ಕ. ಎಲ್ಲಿದ್ಯಮ್ಮ? ನಾನು ಆಫೀಸಲ್ಲಿ ಇದ್ದೀನಿ ಪ್ರಭಕ್ಕ. ಮತ್ತೆ ಸೋಪ್ ಕೀಳ ಸೌಂಡ್ ಬರ್ತೈತಲ್ಲ? ಅಲ್ಲ, ನಾನು AC ಆಫೀಸಲ್ಲಿ ಕುತ್ಕೊಂಡು ಕೀಬೋರ್ಡ್ ಓದ್ತಾ ಇದ್ದೀನಿ. ಆ ಸೌಂಡ್ ಬಂದಿರ್ಬೇಕು ನಿಮ್ಗೆ. ನೀನು ಯಾ AC ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದೀಯೋ ಅದೇ ಆಫೀಸಲ್ಲಿ ಪಕ್ಕದ ಕ್ಯಾಬಿನ್ ಅಲ್ಲಿ ಇದ್ದೀನಿ. ಸ್ವಲ್ಪ ತಿರುಗಿ ನೋಡು. ಹಾಯ್. ಏಯ್ ನಿಲ್ಸು. ಏಯ್ ಒಂಚೂರು ಫೋನ್ ಕೊಡ. ಹಲೋ ಹೇಳಿ ಸರ್, ಮೈಸೂರು ಜೂನವರ? ಹೌದು ಸರ್, ಇಲ್ಲಿ ಒಂದು ನವೀನ್ ತಪ್ಪಿಸ್ಕೊ ಬಂದ್ಬಿಟ್ಟು ಊರೊಳಗಡೆ ಬಹಳ ತೊಂದರೆ ಕೊಡ್ತಾ ಇದೆ ಸರ್. ಹೌದಾ? ಬಂದೆ ನೋಡಿ ಸರ್, ಬನ್ನಿ. ಎಲ್ಲಿ ಸರ್ ನವಿಲು? ಸರ್ ಬನ್ನಿ. ಸರ್ ಅಲ್ಲಿ ನೋಡಿ. ಮಗ, ನಮ್ ಜೀವನ ಎಲ್ಲ ಬರೀ ಸಾಲ ತೀರ್ಸೋದ್ಲೆ ಆಗೋಯ್ತಲ್ಲ ಮಗ. ರೋಡಲ್ಲಿ ಹೋಯ್ತು ಒಂದ್ 5 ಲಕ್ಷ ಸಿಕ್ತು ಅನ್ಕೋ, ಏನ್ ಮಾಡ್ತೀಯ? 5 ಲಕ್ಷ ಮಗ, ನಾನ್ ಸಾಲ ತೀರ್ಸಕ 4 ಲಕ್ಷ ಮಡಿಕೈತೀನಿ, ನಿಂಗ್ 1 ಲಕ್ಷ ಕೊಡ್ತೀನಿ. ಯಾಕೆ? ನಂಗ್ ಸಾಲ ಇಲ್ವಾ? ಇಬ್ರು ಅರ್ಧ ಕಳ್ದಬಿಡು. ಸಿಗತ್ ನಂಗೆ ತಾನೆ ಅದು. ಅಲ್ಲಿ ಸಿಗುತ್ತೆ ಅಂತ ಹೇಳ್ದು ನಾನಲ್ವಲ್ಲ, ಅದೆಲ್ಲ ಗೊತ್ತಾಗಲ್ಲ. ಸಿಗ್ತಾರ ಸೀಲುಂಡ, ನಿಂಗ್ 1 ಲಕ್ಷ ಕೊಡ್ತೀನಿ ಅಷ್ಟೇ. ದುಡ್ಡು ಬರ್ತದಂಗೆ ನಿನ್ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಯಾವ ತೋರ್ಸಿದ್ರೆ ಅಲ್ಲ ಕಲ ಸುನಿ, ಆ ರೋಡಲ್ಲಿ ಹೋಯ್ತಾ? ಅವ್ನಿಗೆ ಗೊತ್ತಾರ ಅವ್ನಿಗೆ ಬಾ ಕೊಡ್ಬೇಕಾಯ್ತದ. ನಾವೇ ಡಿವೈಡ್ ಮಾಡ್ಕೊಳವ ಅಲ್ವಾ? ನಮ್ಮಿಬ್ರು ಮಧ್ಯೆ ಬರ್ತಾನ ಅಲ್ಲಿ ಸುಮ್ಮ ತಗ. ಅವನಿಗೆ ಬೇರೆ ಕೊಡ್ಬೇಕಾಗಿರೋದು ಈಗ. ಅದಕ್ಕೆ ಒಂದ್ ಕೆಲಸ ಮಾಡು, 2 ಲಕ್ಷ ನನ್ ಕೊಡು, 3 ಲಕ್ಷ ನೀನ್ ಇಟ್ಕ. ಕೊಡೋದಿಲ್ಲ ಕಲ, ಅದು ಹೆಂಗ ಕೊಡೋದಿಲ್ಲ. ಹಾಯ್ ತಾರೇಶ್, ಎಲ್ಲೋಗ್ತಿದ್ಯಾ? ಚಾಮುಂಡಿ ಬೆಟ್ಟಕ್ಕೆ. ನೀನು? ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ. ಸರಿ ಬಾ, ಮೇಲ್ ಸಿಗೋಣ. ಲವ್ ಮಚಾ, ನಾನು ನೀನು ಈ ಜನ್ಮದಲ್ಲಿ ತುಂಬಾ ಬಿಕಾರಿಗಳಾಗ್ಬಿಟ್ಟಿದ್ವಿ. ಮುಂದಿನ ಜನ್ಮ ಅಂತಿದ್ರೆ ದೊಡ್ಡ ಶ್ರೀಮಂತರಾಗ್ಬಿಡವ. ಏನಂತೀಯ? ನಾನು ಈ ಜನ್ಮದಲ್ಲೇ ಶ್ರೀಮಂತ ಆಗೋಯ್ತಿದೆ. ಬೋಳಿ ಮಗನೇ, ನೀ ನನ್ ಫ್ರೆಂಡ್ ಆಗ್ಲಿಲ್ಲ ಅಂದಿದ್ರೆ. ಏನ್ ಬರ್ದೈತಿ ಪೇಪರ್ ಅಲ್ಲಿ? ಕಾಣಿಸ್ತಾನೆ ಇಲ್ವಲ್ಲ. ತಡಿ ಒಂದ್ಸತಿ ಚಂದು ಕೇಳ್ಬಿಡೋಣ. ನನ್ನ ಮಗನ್ ವರ್ಕೇ ಆಗಲ್ಲ ನೀಟಾಗಿ. ಚಂದು, ಇದೇನ್ ಬರ್ದೈತಿ ನೋಡೋ, ಕಾಣಿಸ್ತಿಲ್ಲ. ಕನ್ನಡಕ ಟೆಸ್ಟ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳ್ಳೋದ ನೀನ್ ಕೊಡಿಲಿ. ನಮ್ಮ ಅಪ್ಪನ ಜೇಬಿಂದ ನಾನ್ ಡೈಲಿ 100 ರೂಪಾಯಿ ಎತ್ತಿದ್ದೀನಿ. ಆಯ್ತು ಬಿಡು, ನಡಿ ಕಸ ಗುಡ್ಸ್ ನೆಲ ವರ್ಸು. ನನ್ನೇನ್ ಮನೆ ಕೆಲಸ ಅನ್ಕೊಂಡ್ಬಿಟ್ಟಿದ್ಯಾ? ಹೋಗಮ್ಮ ಮಾಡ್ಕೋಬಾರ್ದು ನೀನೆ. ಹೌದಾ? ನಮ್ಮ ಅಪ್ಪನ ಜೇಬಿಂದ ನಾನ್ ಡೈಲಿ 100 ರೂಪಾಯಿ ಎತ್ತಿದ್ದೀನಿ. ನಮ್ಮ ಅಮ್ಮಂಗೆ ಫೋನ್ ಕೊಡ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಹೌದು, ನೀನ್ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು?
ಮದ್ವೆ ಆಗೋ ಹುಡ್ಗ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೇಕು. ಹೌದಾ? ಇವನ್ ದೊಡ್ಡ ಸ್ಪೋರ್ಟ್ಸ್ ಮ್ಯಾನು. ಹೌದಾ? ಏನ್ ಆಡ್ತಾರೆ? ಇಸ್ಪೆಟ್ ಆಡ್ತಾನೆ. ಲೇ, ನೀನು ಫಾರಿಂಗ್ ಹೋಗ್ಲೇಬೇಕಾ? ಕಣ, ನಾನು ಫಾರಿನ್ಗೆ ಹೋಗ್ಲೇಬೇಕು. ಹೋಗಿ ಒಂದ್ ಒಳ್ಳೆ ಕೆಲಸ ತಗೋಬೇಕು. ಇನ್ 3 ವರ್ಷ ಅಷ್ಟೇ, ಬಂದ್ಬಿಡ್ತೀನಿ. 3 ವರ್ಷದಲ್ಲಿ ನನ್ನ ಮರ್ತ್ ಬಿಡ್ಬೇಡ, ನಾನು ನಿನ್ಗೋಸ್ಕರ ಕಾಯ್ತಿರ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ, ಈ ಮನ್ಸು ಯಾವತ್ತಿದ್ರು ನಿನ್ಗೇನೆ. ಸರಿ, ಬಾಯ್. 3 ವರ್ಷಗಳ ನಂತರ. ಓನಲ್ಲ ನೀನಲ್ಲ. ಓಯ್, ನಮ್ ಕೊಳ್ಳಿ ಬಂದ. ಏಯ್ ಕುಳ್ಳಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ. ಯಾರಿವ್ರು? ನನ್ ಗಂಡ. ಗಂಡ? ಹೆಂಗೆ ಹೇಳದಪ್ಪ? ಮಿಂಡ. ಮಿಂಡ? ಮೋಸ ಮಾಡ್ಬಿಟ್ಟೆ. ನೋಡಕ್ಕೆ ಬೆಳ್ಗವನೆ ಅಂದ್ಬಿಟ್ಟು ಅವನ್ ಮದ್ವೆ ಆಗಿದ್ಯಾ? ಯಾವತ್ತಿದ್ರು ಮನ್ಸ್ ನಿಂಗೆ ಅಂದೆ, ಅದ್ ಹೆಂಗ್ ಕೊಟ್ಟೆ ಮನ್ಸ ಅವನ್ಗೆ? ತಪ್ಪು ತಿಳ್ಕೊಂಡಿದ್ಯಾ? ನಾ ಮನ್ಸ್ ಕೊಟ್ಟಿಲ್ಲ ಅವನ್ಗೆ, ಒಂದ್ ಮಗು ಮಾತ್ರ ಕೊಟ್ಟಿರೋದು. ಇದೇನಣ್ಣ ಇದು? ನೀನ್ ಬರೀ ಒಳಗಡೆ ತಿಂತಾ ಇದೀಯಾ? ಹೊರಗಡೆದ್ ಏನು ತಿನ್ಬೇಡ ಅಂತ ಡಾಕ್ಟರ್ ಹೇಳಿದಾರೆ ಕಣೋ.